ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. 2026ರ T20 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂದು ದೊಡ್ಡ ಶಾಕ್ ಎದುರಾಗಿದೆ. ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಭಾರೀ ಸೋಲು ಕಂಡಿದೆ. ಈಗ ಎಲ್ಲರ ಮನಸ್ಸಲ್ಲಿರುವ ಒಂದೇ ಪ್ರಶ್ನೆ, ಭಾರತ ಸೆಮಿಫೈನಲ್ಗೆ ಹೋದರೆ ಅದು ಹೇಗೆ ಸಾಧ್ಯ? ಇವತ್ತಿನ ವಿಡಿಯೋದಲ್ಲಿ ಟೀಮ್ ಇಂಡಿಯಾದ ಸೆಮಿಫೈನಲ್ ಲೆಕ್ಕಾಚಾರದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೆಯದಾಗಿ, ದಕ್ಷಿಣ ಆಫ್ರಿಕಾ ನೀಡಿದ್ದ 188 ರನ್ಗಳ ಗುರಿಯನ್ನು ಬೆಟ್ಟಿದ ನಮ್ಮ ಟೀಮ್ ಇಂಡಿಯಾ 18.2 ಓವರ್ಗಳಲ್ಲಿ ಕೇವಲ 111 ರನ್ಗಳಿಗೆ ಆಲ್ಔಟ್ ಆಯಿತು. ಈಗ 76 ರನ್ಗಳ ದೊಡ್ಡ ಅಂತರದ ಸೋಲಿನಿಂದ ಭಾರತದ ನೆಟ್ ರನ್ ರೇಟ್ 3.80ಕ್ಕೆ ಕುಸಿದಿದೆ. ಇದು ಈಗ ನಮಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹಾಗಾದರೆ ನಮ್ಮ ಭಾರತದ ಮುಂದಿನ ಪಯಣ ಹೇಗಿದೆ ಗೊತ್ತಾ? ಭಾರತಕ್ಕೆ ಸೂಪರ್ 8ನಲ್ಲಿ ಇನ್ನೂ 2 ಪಂದ್ಯಗಳು ಬಾಕಿ ಇವೆ. ಫೆಬ್ರವರಿ 26ಕ್ಕೆ ಜಿಂಬಾಬ್ವೆ ವಿರುದ್ಧ ಪಂದ್ಯ ಮತ್ತು ಎರಡನೇ ಪಂದ್ಯ ಮಾರ್ಚ್ 1ಕ್ಕೆ ವೆಸ್ಟ್ ಇಂಡೀಸ್ ವಿರುದ್ಧ ಪಂದ್ಯ. ಈ 2 ಪಂದ್ಯಗಳು ಭಾರತಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯಗಳಾಗಿರುತ್ತವೆ. ಭಾರತ ಈ 2 ಪಂದ್ಯಗಳನ್ನು ಕೇವಲ ಗೆದ್ದರೆ ಸಾಲದು, ಬಹಳ ದೊಡ್ಡ ಅಂತರದಿಂದ ಗೆಲ್ಲಬೇಕು. ಹೀಗೆ ಗೆದ್ದರೆ ಮಾತ್ರ ಉತ್ತಮ ರನ್ ರೇಟ್ನೊಂದಿಗೆ 4 ಅಂಕಗಳನ್ನು ಪಡೆದು ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನಕ್ಕೆ ಏರಲು ಸಾಧ್ಯವಾಗುತ್ತದೆ. ಟೀಮ್ ಇಂಡಿಯಾಕ್ಕೆ ಮುಂದೆ ಬರುವಂಥ 2 ಪಂದ್ಯಗಳನ್ನು ಬಹುದೊಡ್ಡ ಅಂತರದಿಂದ ಗೆದ್ದರೆ ಮಾತ್ರ ನೇರವಾಗಿ 2ನೇ ಸ್ಥಾನದಿಂದ ಸೆಮಿಫೈನಲ್ಗೆ ಇರ್ಬೋದು. ಆದರೆ ಒಂದು ವೇಳೆ ನಮ್ಮ ಟೀಮ್ ಇಂಡಿಯಾ ಏನಾದರೂ ಸೋತ್ರೆ ಏನಾಗುತ್ತೆ ಅಂತ ನೋಡೋದಾದರೆ, ಇಲ್ಲೊಂದು ಟ್ವಿಸ್ಟ್ ಇದೆ. ಒಂದು ವೇಳೆ ನಮ್ಮ ಭಾರತ ಜಿಂಬಾಬ್ವೆ ಅಥವಾ ವೆಸ್ಟ್ ಇಂಡೀಸ್ ವಿರುದ್ಧ ಒಂದು ಪಂದ್ಯ ಸೋತರೆ ಕತೆ ಏನು? ಆಗ ಭಾರತದ ಸೆಮಿಫೈನಲ್ ಅವಕಾಶ ಬೇರೆ ತಂಡಗಳ ಫಲಿತಾಂಶದ ಮೇಲೆ ಅವಲಂಬಿತವಾಗುತ್ತದೆ. ದಕ್ಷಿಣ ಆಫ್ರಿಕಾ ತನ್ನ ಉಳಿದ 2 ಪಂದ್ಯಗಳನ್ನು ಗೆಲ್ಲಬೇಕು. ಆಗ ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ ತಲಾ ಒಂದೊಂದು ಪಂದ್ಯವನ್ನು ಗೆದ್ದಂಗಾಗುತ್ತದೆ. ಇಂತಹ ಸಂದರ್ಭದಲ್ಲಿ 3 ತಂಡಗಳು ತಲಾ 2 ಅಂಕಗಳೊಂದಿಗೆ ಸಮಬಲ ಸಾಧಿಸುತ್ತವೆ. ಈಗ ಮತ್ತೆ ನೆಟ್ ರನ್ ರೇಟ್ ಆಧಾರದ ಮೇಲೆ ಯಾರು ಸೆಮಿಸ್ಗೆ ಹೋಗ್ತಾರೆ ಅಂತೇಳಿ ನಿರ್ಧಾರ ಮಾಡಲಾಗುತ್ತದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ, ಫೆಬ್ರವರಿ 23ರಂದು ನಡೆಯುವ ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ ತಂಡ ಕೂಡ ಭಾರತದ ಭವಿಷ್ಯಕ್ಕೆ ತುಂಬ ಮುಖ್ಯ. ಭಾರತ ತನ್ನ ಉಳಿದ ಪಂದ್ಯಗಳನ್ನು ಅಬ್ಬರಿಸುವ ಮೂಲಕ ಗೆದ್ದರೆ ಮಾತ್ರ ಸೆಮಿಫೈನಲ್ ಆಗಿ ಸುಗಮವಾಗುತ್ತದೆ. ಏನನ್ಸುತ್ತೆ ಫ್ರೆಂಡ್ಸ್, ನಮ್ಮ ಟೀಮ್ ಇಂಡಿಯಾ ಕಂಬ್ಯಾಕ್ ಮಾಡುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.